ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ಹೊಸ ಸಿನಿಮಾ ಬಗ್ಗೆ ಮಾತಾಡೋಣ. ಈ ಸಿನಿಮಾ ಇದೆಯಲ್ಲ, ಜನರನ್ನ 2 ಭಾಗ ಮಾಡಿದೆ ಅಂತಾನೆ ಹೇಳ್ಬೋದು. ಕೆಲವರಿಗೆ ಇದು ಸೂಪರ್ ಹಿಟ್, ಇನ್ನು ಕೆಲವರಿಗೆ ಅಷ್ಟಕ್ಕಷ್ಟೇ. ಹಾಗಾದ್ರೆ ಏನಿದರ ಕಥೆ ಅಂತ ನೋಡೋಣ. ಎಲ್ಲರ ತಲೆಯಲ್ಲಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಇದು ಬರೀ ಸ್ಟಾರ್ ಪವರ್ನಿಂದ ಓಡ್ತಿರೋ ಸಿನಿಮಾನಾ ಅಥವಾ ಕಥೆಯ ವಿಚಾರದಲ್ಲಿ ಎಲ್ಲೋ ಎಡವಿದೆಯಾ? ಇದು ಎಲ್ರಿಗೂ ಇಷ್ಟ ಆಗುತ್ತಾ ಅಥವಾ ಕೇವಲ ಕಟ್ಟ ಅಭಿಮಾನಿಗಳಿಗೆ ಮಾತ್ರನಾ? ಬನ್ನಿ, ಇದನ್ನೇ ಇವತ್ತು ಡಿಕೋಡ್ ಮಾಡೋಣ. ಸರಿ, ಹಾಗಾದ್ರೆ ಮೊದಲು ಈ ಸಿನಿಮಾದಲ್ಲಿ ಜನರಿಗೆ ಯಾವ್ದಿಷ್ಟ ಆಗ್ತಿದೆ ಅಂತ ನೋಡೋಣ. ಯಾಕಿಷ್ಟೊಂದು ಕ್ರೇಜ್ ಇದೆ? ಚಿತ್ರದ ಪ್ಲಸ್ ಪಾಯಿಂಟ್ಸಿಂದಾನೇ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಮತ್ತೆ ಬಹುಶಃ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಪವನ್ ಕಲ್ಯಾಣ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಅವರ ಚರಿಷ್ಮಾ, ಆ ಸ್ಟೈಲ್, ಅದಕ್ಕೆ ಜನ ಫಿದಾ ಆಗಿದ್ದಾರೆ. ಇಡೀ ಸಿನಿಮಾನ ಅವರೇ ತಮ್ಮ ಹೆಗಲ ಮೇಲೆ ಹೊತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರಲ್ಲೂ ಮುಖ್ಯವಾಗಿ ಈ ಹೀರೋ ಎಲಿವೇಶನ್ ಸೀನ್ಗಳ ಬಗ್ಗೆ ಎಲ್ರೂ ಮಾತಾಡ್ತಿದ್ದಾರೆ. ಅಂದ್ರೆ ಹೀರೋನ ಗತ್ತು, ಸ್ವ್ಯಾಗ್ ತೋರಿಸೋ ದೃಶ್ಯಗಳು, ಅವು ಚಿತ್ರದ ಹೈಲೈಟ್ಸ್ ಅಂತೆ. ಹೌದು, ಇದೊಂದು ಪಕ್ಕಾ ಮಾಸ್ ಎಂಟರ್ಟೈನರ್. ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ಕಥೆಗಿಂತ ಹೆಚ್ಚಾಗಿ ಸ್ಟೈಲ್, ಆಕ್ಷನ್, ದೊಡ್ಡ ಸ್ಟಾರ್ ಇವುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ. ಎಲ್ಲರನ್ನೂ ರಂಜಿಸೋದು ಒಂದೇ ಗುರಿ. ಬರೀ ನಟನೆ ಅಷ್ಟೇ ಅಲ್ಲ, ಟೆಕ್ನಿಕಲ್ ಆಗಿ ಸಿನಿಮಾ ತುಂಬಾ ಸೌಂಡ್ ಆಗಿದೆ. ವಿಜುವಲ್ಸ್ ಅಂತೂ ಕಣ್ಣಿಗೆ ಹಬ್ಬದ ಥರ ಇದೆ. ಪ್ರೊಡಕ್ಷನ್ ಡಿಸೈನ್ ಅದ್ಭುತವಾಗಿದೆ. ಆಮೇಲೆ ತಮನೆಸ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆನೂ ಸಖತ್ ಒಳ್ಳೆ ಮಾತುಗಳು ಕೇಳಿಬರ್ತವೆ. ಇನ್ನು ಗ್ಯಾಂಗ್ಸ್ಟರ್ ಕಥೆಗಳನ್ನು ಇಷ್ಟಪಡೋರಿಗೆ ಈ ಸಿನಿಮಾದಲ್ಲಿ ಮಾಸ್ ಮೂಮೆಂಟ್ಸ್ ಅಂತಾರಲ್ಲ, ಅದಕ್ಕೇನು ಕಮ್ಮಿ ಇಲ್ಲ. ಸಖತ್ ಸ್ಟೈಲಿಶ್ ಫೈಟ್ಸು, ಪವರ್ಫುಲ್ ಡೈಲಾಗ್ಸು, ಒಂದ್ರೀತಿ ಪಕ್ಕಾ ಸ್ಪೆಕ್ಟಕಲ್. ಆದ್ರೆ ಒಂದ್ಕಡೆ ಇಷ್ಟೆಲ್ಲ ಪಾಸಿಟಿವ್ಸ್ ಇದ್ರೆ, ಇನ್ನೊಂದು ಕಡೆ ಟೀಕೆಗಳು ಸಾಕಷ್ಟಿವೆ. ಯಾಕೆ ಕೆಲವು ಜನರಿಗೆ ಈ ಸಿನಿಮಾ ಇಷ್ಟ ಆಗ್ತಿಲ್ಲ? ಬನ್ನಿ, ಈಗ ಆ ಕಡೆನೂ ಒಂದು ನೋಟಾರಿಸೋಣ. ಅತಿ ದೊಡ್ಡ ಮೈನಸ್ ಪಾಯಿಂಟ್ ಅಂತ ಎಲ್ರೂ ಹೇಳ್ತಿರೋದು ಇದರ ಕಥೆಯಲ್ಲಿ ಏನೂ ಹೊಸತನ ಇಲ್ಲ. ಇದೇ ಥರದ ಕಥೆನ ನಾವೀಗಾಗಲೇ ತುಂಬಾ ಗ್ಯಾಂಗ್ಸ್ಟರ್ ಸಿನಿಮಾಗಳಲ್ಲಿ ನೋಡಿದ್ದೇವೆ ಅನ್ನೋದು ಒಂದು ದೊಡ್ಡ ಆರೋಪ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ ಸಿನಿಮಾ ಒಂದು ರೀತಿ 2 ಭಾಗಗಳ ಕಥೆ ಥರ ಇದೆ ಅಂತಾರೆ. ಅಂದ್ರೆ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿ ಕುತೂಹಲದಿಂದ ಶುರುವಾಗುತ್ತೆ. ಆದರೆ ಇಂಟರ್ವಲ್ ಆದ್ಮೇಲೆ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾ ಸಂಪೂರ್ಣವಾಗಿ ಹಳಿ ತಪ್ಪುತ್ತೆ ಅನ್ನೋದು ಒಂದು ಸಾಮಾನ್ಯ ದೂರು. ಒಬ್ಬ ಪ್ರೇಕ್ಷಕರಂತೂ ನೇರವಾಡೇ ಹೇಳಿದ್ದಾರೆ ನೋಡಿ, ಸೆಕೆಂಡ್ ಹಾಫ್ ಮುಗೀತು, ಸಿಕ್ಕಾಪಟ್ಟೆ ಬೋರಿಂಗ್, 2ನೇ ಭಾಗದಲ್ಲಿ ಕಥೆನೇ ಇಲ್ಲ ಅಂತ. ಇದು ಸೆಕೆಂಡ್ ಹಾಫ್ ಬಗ್ಗೆ ಇರೋ ನಿರಾಶೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇದನ್ನೆಲ್ಲ ನೋಡಿದ್ರೆ ಒಂದು ವಿಷಯ ಸ್ಪಷ್ಟ: ಈ ಸಿನಿಮಾದ ಬಗ್ಗೆ ಜನರಲ್ಲಿ ಒಮ್ಮತ ಇಲ್ಲ. ಪ್ರತಿಯೊಬ್ಬರಿಗೂ ಅವರವರದೇ ಆದ ಅಭಿಪ್ರಾಯ ಇದೆ. ಸಿನಿಮಾ ಇಷ್ಟ ಆಗುತ್ತಾ ಇಲ್ವಾ ಅನ್ನೋದು ಅವರವರ ನಿರೀಕ್ಷೆಗಳ ಮೇಲೆ ನಿಂತಿದೆ. ಹಾಗಾದ್ರೆ ಕೊನೆಗೂ ಪ್ರಶ್ನೆ ಬಂದು ನಿಲ್ಲೋದು ಇಲ್ಲೇ. ಈ ಸಿನಿಮಾನ ನೋಡ್ಬೇಕಾ ಬೇಡವಾ? ಯಾರಿಗೆ ಈ ಸಿನಿಮಾ ಸರಿ ಹೊಂದುತ್ತೆ? ನೋಡೋಣ ಬನ್ನಿ. ನೋಡಿ, ಈ ಚಾರ್ಟ್ ಎಲ್ಲವನ್ನೂ ಹೇಳುತ್ತೆ. ತೆಲುಗು ಕಮರ್ಷಿಯಲ್ ಸಿನಿಮಾ, ದೊಡ್ಡ ಸ್ಟಾರು, ಆಕ್ಷನ್ ಅಂತಂದ್ರೆ ಬಹುಶಃ ಈ ಸಿನಿಮಾ ಇಷ್ಟವಾಗ್ಬೋದು. ಆದ್ರೆ ಒಂದು ಬಿಗಿಯಾದ ಕಥೆ, ಎಮೋಷನಲ್ ಡೆಪ್ತ್, ಏನಾದ್ರೂ ಹೊಸತನ ಬೇಕು ಅಂದ್ರೆ ಖಂಡಿತ ನಿರಾಶೆಯಾಗೋ ಸಾಧ್ಯತೆ ಹೆಚ್ಚಿದೆ. ಒಟ್ಟಾರೆಯಾಗಿ ಹೆಚ್ಚಿನ ವಿಮರ್ಶಕರು ಕೊಟ್ಟಿರೋ ರೇಟಿಂಗ್ ಸುಮಾರು 3/5. ಇದರ ಅರ್ಥ ಇದೊಂದು ಮಾಸ್ ಎಂಟರ್ಟೈನರ್ ಆಗಿ ತನ್ನ ಕೆಲಸವನ್ನ ಮಾಡಿದೆ, ಆದ್ರೆ ಅದಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸಬೇಡಿ ಅಂತ. ಕೊನೆಗೆ ಇದೆಲ್ಲ ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆಗೆ ತಂದು ನಿಲ್ಲಿಸ್ತೆ. ಇವತ್ತಿನ ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ಪ್ರೇಕ್ಷಕರು ಯಾವುದಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ? ಶೈಲಿಗ ಅಥವಾ ಸತ್ವಕ್ಕ? ಪ್ರೇಕ್ಷಕರು ಇವೆರಡರಲ್ಲಿ ಒಂದನ್ನು ಆರಿಸ್ಕೊಳ್ಳೇಬೇಕಾದ ಪರಿಸ್ಥಿತಿ ಇದೆಯಾ? ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ.